ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ. ವೀಕ್ಷಕ ಸ್ನೇಹಿತರಲ್ಲಿ ನಮನಗಳನ್ನು ಸಲ್ಲಿಸುತ್ತಾ ನೋಡಿ, ಈ ಮೇ ತಿಂಗಳು ಬಂದಾಗ ಬಹಳ ಗ್ರಹಗಳ ಬದಲಾವಣೆಗಳಾಗುತ್ತೆ. ಏಪ್ರಿಲ್ ತಿಂಗಳು ಶನಿ ಬದಲಾವಣೆ ಆಯಿತು. ಈ ಮೇ ತಿಂಗಳು ಬಂದಾಗ ಗುರುವಿನ ಬದಲಾವಣೆ ಆಗುತ್ತೆ. ಗುರುವಿನ ಬದಲಾವಣೆಯಿಂದ ಎಷ್ಟೋ ರಾಶಿಯವರಿಗೆ ಬಹಳ ಒಳಿತಾಗುವಂತಹ ಸೂಚನೆಗಳು ತುಂಬ ಚೆನ್ನಾಗಿರುತ್ತೆ. ಅದರಲ್ಲಿ ಮುಖ್ಯವಾಗಿ ಗುರುವು ಈಗ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡ್ತಿದ್ದಾನೆ. ಮಿಥುನ ರಾಶಿಯ ಪ್ರವೇಶದಿಂದ ಸುಮಾರು ರಾಶಿಯವರಿಗೆ ಬಹಳವಾದಂತಹ ಕಷ್ಟಕರವಾದಂತಹ ವಾತಾವರಣವನ್ನು ಅನುಭವಿಸಿದಂತಹ ರಾಶಿಯವರು, ಸಂಕಷ್ಟವನ್ನು ನೋಡಿದಂತಹ ರಾಶಿಯವರು, ಯಾವಾಗಲೂ ಅಡೆತಡೆಗಳಿಂದ ಕೂಡಿದಂತಹ ಶುಭ ಕಾರ್ಯಗಳಲ್ಲಿ ಬಹಳ ಹಿನ್ನಡೆಗಳನ್ನು ಕಂಡಂತಹ ಸುಮಾರು ರಾಶಿಯವರು ಈಗ ಒಳಿತಾಗುವಂತಹ ದಿನಗಳನ್ನು ನೋಡುವಂತಹ ಸಮಯ ಬಹಳ ಹತ್ತಿರದಲ್ಲಿದೆ. ಗುರುವು ಮುಖ್ಯವಾಗಿ ನೋಡಿ, 2ನೇ ಮನೆಯನ್ನು, 5ನೆಯ ಮನೆಯನ್ನು, 7ನೇ ಮನೆಯನ್ನು, 9 ಮತ್ತು 11ನೇ ಮನೆಗಳು ಗುರುವಿಗೆ ಶುಭ ಸ್ಥಾನದಲ್ಲಿರುತ್ತೆ. ಅಂದರೆ ಈ ರಾಶಿಯಿಂದ 5 ರಾಶಿಯವರೆಗೆ ಶುಭ ಸ್ಥಾನದಲ್ಲಿದ್ದರೆ ಸ್ವಕ್ಷೇತ್ರದಲ್ಲಿ ಶನಿ ಗುರುವು ಯಾವ ಮನೆಯಲ್ಲಿದ್ದನೋ ಅದೂ ಸಹ ಶುಭ ಸ್ಥಾನವೇ ಅಂತ ಹೇಳುತ್ತೆ. ಅದು ಮಿತ್ರನ ಶತ್ರುವಿನ ಗ್ರಹ ಮನೆಯನ್ನು ನೋಡ್ಕೊಂಡು ಹೇಳಬೇಕಾಗ್ತದೆ. ಅಂದರೆ ಗುರುವಿನ ಸ್ಥಾನ ಪಲ್ಲಟದಿಂದ, ಗುರುವಿನ ಸ್ಥಾನ ಬದಲಾವಣೆಗಳಿಂದ 5 ರಾಶಿ 6 ರಾಶಿಯವರೆಗೆ ಅನುಕೂಲಕರವಾದಂತಹ ವಾತಾವರಣಗಳು ನಿರ್ಮಾಣವಾಗುತ್ತೆ. ಅದರಲ್ಲಿ ಮುಖ್ಯವಾಗಿ ನಾವು ತೆಗೆದುಕೊಳ್ಬೇಕು ಅಂತ ಅಂದಾಗ, ಗ್ರಹಗಳಲ್ಲಿ ನಾವು ಯಾವುದನ್ನು ಸಹ ಒಂದು ಜ್ಯೋತಿಷಿ ಹತ್ರ ಹೋದರೆ ನಾವು ಮೊದಲು ಕೇಳುವಂಥದ್ದು ನಮಗೆ ಗುರುಬಲ ಇದೆಯಾ ಅಂತ ಕೇಳ್ತಿರ್ತೀವಿ. ಅನಂತರದಲ್ಲಿ ಶನಿ ಯಾವ ರೀತಿಯಲ್ಲಿದೆ ಅಂತ ಕೇಳ್ತಿರ್ತೀವಿ. ಇವೆರಡನ್ನು ಬಿಟ್ಟರೆ ಮಿಕ್ಕಿದ್ದು ಕೇಳೋದು ಭಾಳ ಕಡಿಮೆ ಜನಗಳು. ಯಾಕೆಂದರೆ ಗುರುವಿನ ಬಲ ಹೊಂದಿದ್ದರೆ ಮಿಕ್ಕಿದ ರಾಶಿಯ ದೋಷದಲ್ಲಿದ್ದರೂ ಸಹ ಆ ರಾಶಿಗಳು ಶಮನವಾಗತ್ತೆ. ಆ ರಾಶಿಯ ಆ ಗ್ರಹಗಳ ದೋಷಗಳು ನಮಗೆ ಅಷ್ಟು ಗೋಚಾರಕ್ಕೆ ಬರೋದಿಲ್ಲ ಗುರುವಿನ ಬಲ ಇದ್ದಾಗ. ಗುರುವಿನ ಬಲ ಇಲ್ಲದೆ ಮಿಕ್ಕಿದ ರಾಶಿಗಳು ಉಚ್ಚ ಸ್ಥಾನಕ್ಕೆ ಬಂದರೂ ಸಹ ಸಂಕಷ್ಟಗಳು ತಪ್ಪಿದ್ದಲ್ಲ. ಯಾಕೆಂದರೆ ಗುರುವೇ ದೋಷದಲ್ಲಿರ್ತಾರೆ. ಗುರುದೋಷದಲ್ಲಿ ಬಂದಾಗ ಶುಭ ಕಾರ್ಯಗಳು ಆಗೋದಿಲ್ಲ. ವ್ಯಾವಹಾರಿಕವಾದಂಥ ವಿಚಾರಗಳು ಮುನ್ನಡೆಗೆ ಬರೋದಿಲ್ಲ. ಕೈ ಹಾಕಿದ ಕೆಲಸಗಳು ಸಕ್ಸಸ್ ಆಗೋದಿಲ್ಲ. ಪ್ರಯತ್ನಿತ ಶುಭ ಕಾರ್ಯಗಳಲ್ಲಿ ಬಹಳ ಹಿನ್ನಡೆಗಳನ್ನು ಕಾಣುವಂಥದ್ದು ಗುರುವಿನ ಬಲ ಇಲ್ಲದೆ ಇದ್ದಾಗ ಕಾಣುತ್ತೆ. ಈಗ ಗುರುವಿನ ಬಲ ಬಹಳ ಅನುಕೂಲಕರವಾದಂತಹ ವಾತಾವರಣಗಳು ಸುಮಾರು 6 ರಾಶಿವರೆಗೆ ಬರುತ್ತೆ. ಅದರಲ್ಲಿ ಮುಖ್ಯವಾಗಿ ನಾವು ತೆಗೆದುಕೊಳ್ಬೇಕಾಗ್ತದೆ, ಗುರುವು ಮೇ ತಿಂಗಳು 14ನೇ ತಾರೀಕು ಬದಲಾವಣೆಗಳನ್ನು ಕೊಡ್ತಾರೆ. 14ನೇ ತಾರೀಕು ಗುರುವಾರದಂದು ಗುರುಗ್ರಹ ಬೃಹಸ್ಪತಿಯವರು ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡ್ತಾರೆ. ವೃಷಭ ರಾಶಿಯಲ್ಲಿದ್ದಂತಹ ಗುರುವಿನ ಸ್ಥಾನ ಈಗ ಮಿಥುನ ರಾಶಿಗೆ ಬರುತ್ತೆ. ಮಿಥುನ ರಾಶಿಗೆ ಬರುವುದರಿಂದ ಮಿಥುನ ರಾಶಿವರೆಗೆ ಯೋಗ ಫಲ ಬರುತ್ತೆ. ನೋಡಿ, ಇದುವರೆಗೂ ಮಿಥುನ ರಾಶಿವರೆಗೆ 12ನೇ ಮನೆಯಲ್ಲಿದ್ದಂತಹ ಗುರುವು ಬಹಳ ಮಾರಕವಾಗಿತ್ತು. ಯಾವುದೇ ಪ್ರಯತ್ನಿಸಿದ ಕೆಲಸಗಳಲ್ಲಿ ಬಹಳ ಹಿನ್ನಡೆಗಳಾಗ್ತಿತ್ತು, ಹಣಕಾಸಿನ ಗೊಂದಲಗಳಾಗ್ತಿತ್ತು, ಶುಭ ಕಾರ್ಯಗಳಲ್ಲಿ ಬಹಳವಾದಂಥ ಹಿನ್ನಡೆಗಳು ಕಾಣ್ತಾ ಇದ್ವಿ. ಯಾವುದೇ ಕೆಲಸಕ್ಕೆ ಪ್ರಯತ್ನ ಪಟ್ಟರೂ ಸಹ ಅದು ಫೇಲ್ಯೂರ್ಗಳಾಗ್ತಿದ್ದಂತಹ ವಾತಾವರಣಗಳಲ್ಲಿ ಕೂಡಿದಂತಹ ಮಿಥುನ ರಾಶಿವರೆಗೆ ಜನ್ಮದಲ್ಲಿ ಯಾವಾಗ ಗುರು ಬಂದು ಕೂತ್ಕೊಳ್ತಾರೋ ಈಗ ಅವರಿಗೆ ಬಹಳ ಅನುಕೂಲಕರವಾದಂತಹ ವಾತಾವರಣ ಸಿಗುತ್ತೆ. ಯಾಕೆ ಬುಧನ ಮನೆಗೆ ಗುರುವು ಬಂದಾಗ ಬಹಳ ಅನುಕೂಲಕರವಾದಂತಹ ವಾತಾವರಣ. ಈ ಬುಧನ ಮನೆ ಗುರುವಿಗೆ ಪುತ್ರನ ಮನೆ ಆಗುತ್ತೆ. ತನ್ನ ಪುತ್ರನ ಮನೆಗೆ ತಂದೆ ಬಂದಾಗ ಅವರಿಗೆ ಬಹಳವಾದಂಥ ಅನುಕೂಲತೆಗಳನ್ನು ಕಾಣುವಂಥದ್ದು, ಅದರಲ್ಲೂ ಸಹ ವಿಶೇಷವಾದಂತಹ ವಾತಾವರಣಗಳು ಸೃಷ್ಟಿಯಾಗುತ್ತೆ ಅವರಿಗೆ. ಹೆಚ್ಚಿನದಾಗಿ ಹೇಳಬೇಕು ಅಂದರೆ ಮನೆಗಳಲ್ಲಿ ಶುಭ ಕಾರ್ಯಗಳು ತುಂಬ ಚೆನ್ನಾಗಿರುತ್ತೆ.
ಕುಟುಂಬದಲ್ಲಿ ಉತ್ತಮವಾದಂಥ ಸೌಹಾರ್ದತೆ ಇರುತ್ತೆ. ಜೊತೆಯಲ್ಲಿ ಪ್ರಯತ್ನಿಸಿದ ಕೆಲಸದಲ್ಲೆಲ್ಲೂ ಸಹ ಸಕ್ಸಸ್ ಕಾಣುವಂತಹ ಅನುಕೂಲಕರವಾದಂಥ ವಾತಾವರಣ ನಿಮಗೆ ನಿರ್ಮಾಣವಾಗುತ್ತೆ. ಜಯಕಾಲ ನಿಮ್ಮದಾಗುತ್ತೆ. ಯಾವುದೇ ವ್ಯವಹಾರಗಳಾಗಲಿ ನಿಮ್ಮ ವ್ಯವಹಾರಗಳಲ್ಲಿ ತುಂಬ ಅನುಕೂಲಕರವಾದಂಥದ್ದು, ನೀವು ಅಂದುಕೊಂಡಂತಹ ನಿರೀಕ್ಷೆಯನ್ನು ಮಾಡಿದಂಥ ಎಲ್ಲವೂ ಸಹ ನಿಮಗೆ ಅನುಕೂಲಕರವಾದಂತಹ ವಾತಾವರಣಗಳು ನಿರ್ಮಾಣ ಮಾಡಲಿಕ್ಕೆ ಗುರುವಿನ ಬಲ ತುಂಬ ಹೆಚ್ಚಿನದಾಗಿ ನಿಮಗೆ ಮಿಥುನ ರಾಶಿಯವರಿಗೆ ಬರುತ್ತೆ ನೋಡಿ. ಇದೇ ರಾಶಿಯವರಿಗೆ ಈ ಮಿಥುನ ರಾಶಿಯಿಂದ ಮಿಥುನ ರಾಶಿಗೆ ಜನ್ಮದಲ್ಲಿದ್ದರೆ ಅದೇ ರೀತಿಯಾಗಿ ಸಿಂಹರಾಶಿವರೆಗೆ 11ನೆಯ ಸ್ಥಾನಕ್ಕೆ ಬರ್ತಾರೆ. ಇನ್ನು ಮಿಕ್ಕಿದ ಫಲ ಯಾರಿಗೆ ಸಿಗುತ್ತೆ ಅಂತ ಅಂದರೆ ಸಿಂಹರಾಶಿವರೆಗೆ ನೋಡಿ, ಜನ್ಮದಲ್ಲಿ ಬಂದು ಕೇತು ಕೂತ್ಕೊಳ್ತಾರೆ, ಅಷ್ಟಮದಲ್ಲಿ ಶನಿ ಇರ್ತಾರೆ. ಇದೆಲ್ಲವೂ ಮಾರಕ ಅಂತ ನಾವು ಅನ್ಕೊತಾ ಇದ್ದರೆ ಒಳ್ಳೆಯ ಯೋಗ ಸ್ಥಾನದಲ್ಲಿ ಗುರು ಬಂದು ಕೂತ್ಕೊಳ್ತಾರೆ. ಯಾವಾಗ ಗುರುವಿನ ಯೋಗ ಸ್ಥಾನ ಬರುತ್ತೋ ಶನಿಯ ಅಷ್ಟಮ ದೋಷ ಶಮನವಾಗುತ್ತೆ. ಅಷ್ಟು ಅದರ ಪ್ರಭಾವಗಳು ನಮ್ಮ ಮೇಲೆ ಬೀಳೋದಿಲ್ಲ. ಮತ್ತು ಜನ್ಮಕ್ಕೆ ಬಂದಂತಹ ರಾಹು ಸಹ ಬಹಳವಾದಂತಹ ಸಂಕಷ್ಟವನ್ನು, ಸಮಸ್ಯೆಯನ್ನು, ಆರೋಗ್ಯದಲ್ಲಿ ವ್ಯತ್ಯಾಸಗಳನ್ನು ಮಾಡಲಿಕ್ಕೆ ಪ್ರಯತ್ನ ಪಟ್ಟಂತಹ ರಾಹುಗ್ರಹವೂ ಸಹಿತ ಅಲ್ಲಿ ಶಮನವಾಗುತ್ತೆ. ಆಗ ನಾವು ಅಂದ್ಕೊಳ್ತೀವಿ ಸಿಂಹರಾಶಿಯವರಿಗೆ ಗುರುವಿನ ಯೋಗ ಬಲದಿಂದ ನಿಮಗೆ ಎಲ್ಲ ವ್ಯವಹಾರಗಳು ಅನುಕೂಲಕರವಾದಂಥ ವಾತಾವರಣಗಳನ್ನು ಅದು ನಿರ್ಮಾಣ ಮಾಡುತ್ತೆ. ಶನಿಯ ದೃಷ್ಟಿ ನಿಮಗೆ ಆರಂಭಗೊಂಡರೂ ಆ ದೃಷ್ಟಿಯ ಗೋಚಾರಗಳು ನಿಮಗೆ ಆಗೋದಿಲ್ಲ. ರಾಹುವಿನ ಚೇಷ್ಟೆಗಳು, ಕುಚೇಷ್ಟೆಗಳು, ಶತ್ರು ಬಾಧೆಗಳು, ಆರೋಗ್ಯದಲ್ಲಿ ವ್ಯತ್ಯಾಸಗಳು ಅತಿಯಾಗಿ ಕಾಡೋದನ್ನು ಕಡಿಮೆ ಮಾಡಿಕೊಳ್ಳುತ್ತೆ. ಸಣ್ಣ ಪುಟ್ಟ ವ್ಯತ್ಯಾಸಗಳಿಂದ ಕೂಡಿರುತ್ತೆ ಹೊರತು ದೊಡ್ಡ ಮಟ್ಟದ ಆಘಾತಗಳನ್ನು ಉಂಟು ಮಾಡುವಂತಹ ವಾತಾವರಣ ಸಿಂಹರಾಶಿಗೆ ಬರೋದಿಲ್ಲ. ಯಾಕೆ ಅಂತ ಅಂದರೆ ಗುರುವಿನ ಯೋಗ ಬಲ ನಿಮಗೆ ಅನುಕೂಲಕರವಾಗಿರುತ್ತೆ. ಶುಭ ಕಾರ್ಯಗಳು ತುಂಬ ಚೆನ್ನಾಗಾಗುತ್ತೆ. ವ್ಯವಹಾರಗಳು ತುಂಬ ಅನುಕೂಲಕರವಾಗುತ್ತೆ. ಪ್ರಯತ್ನಿಸಿದ ಕೆಲಸಗಳೆಲ್ಲವೂ ಸಹ ಸಕ್ಸಸ್ ಆಗುವಂಥ ಸನ್ನಿವೇಶಗಳು ಕೂಡಿ ಬರುತ್ತೆ. ಕೋರ್ಟು ಕಚೇರಿಗಳ ವ್ಯವಹಾರಗಳಿದ್ದರೆ ನಿಮಗೆ ತುಂಬ ಅನುಕೂಲಕರವಾದಂತಹ ವಾತಾವರಣ ನಿಮಗೆ ನಿರ್ಮಾಣವಾಗುತ್ತೆ. ಶತ್ರುವು ಶಮನವಾಗುವಂಥ ಯೋಗವನ್ನು ತಂದುಕೊಡ್ತಾರೆ ಸಿಂಹರಾಶಿಗೆ ಗುರುಗ್ರಹ. ನಂತರದಲ್ಲಿ 11ನೇ ಮನೆಯಲ್ಲಿ ಸೇರಿದಂತಹ ಗುರುವು ನಿಮಗೆ 9ನೇ ಮನೆಗೆ ನಿಮಗೆ ತುಲಾರಾಶಿಗೆ ಬರ್ತಾರೆ. ತುಲಾರಾಶಿಗೆ 9ನೇ ಮನೆಗೆ ಬಂದಂತಹ ಗುರುವು ಯೋಗ ಬಲವನ್ನು ತಂದುಕೊಡ್ತಾರೆ. ತುಲಾರಾಶಿಯವರು ಬಹಳ ಸಂಕಷ್ಟವನ್ನು, ಹಣಕಾಸಿನ ಗೊಂದಲಗಳನ್ನು, ಶುಭ ಕಾರ್ಯಗಳಲ್ಲಿ ಹಿನ್ನಡೆಗಳನ್ನು, ನಾನಾ ರೀತಿಯಾದಂತಹ ಪ್ರಯತ್ನಿಸಿದ ಕೆಲಸಗಳಲ್ಲಿ ಬಹಳ ವಿಫಲತೆಯನ್ನು ಕಂಡಂತಹ ತುಲಾರಾಶಿಯವರಿಗೆ ಗುರುವಿನ ಬಲದಿಂದ ನಿಮಗೆ ಈ ವರ್ಷ 2025ನೇ ಇಸವಿ ಬಹಳ ಯೋಗವನ್ನು ತಂದುಕೊಡುತ್ತೆ. ಆ ಯೋಗ ಯಾವ ರೀತಿಯಲ್ಲಿರುತ್ತೆ ಅಂತ ಅಂದರೆ, ಎಷ್ಟೋ ದಿನಗಳಲ್ಲಿ ಪ್ರಯತ್ನಿಸಿದ ಕೆಲಸಗಳು ನಿಮಗೆ ಈಗ ಅನುಕೂಲಕರವಾದಂಥ ವಾತಾವರಣ ನಿರ್ಮಾಣವಾಗುತ್ತೆ. ಹಣಕಾಸಿನ ಗೊಂದಲಗಳು, ಹಣಕಾಸಿನ ಸಾಲದ ಬಾಧೆಗಳಿಂದ ಬಳಲುತ್ತಿದ್ದಂತಹ ತುಲಾರಾಶಿಯವರಿಗೆ ಗುರುವಿನ ಯೋಗ ಬಲದಿಂದ ಸಾಲದ ಬಾಧೆಯಿಂದ ವಿಮುಕ್ತರಾಗುವಂತಹ ವಾತಾವರಣ ನಿರ್ಮಾಣವಾಗುತ್ತೆ. ಯಾವಾಗಲೂ ಸಹ ಶತ್ರುಗಳ ಕಾಟದಿಂದ ಭಯದ ವಾತಾವರಣದಲ್ಲಿ ಕೂಡಿದಂತಹ ತುಲಾರಾಶಿ ಶತ್ರು ಬಾಧೆಗಳಿಂದ ವಿಮುಕ್ತರಾಗುವಂತಹ ವಾತಾವರಣ ನಿಮಗೆ ನಿರ್ಮಾಣ ಮಾಡಲಿಕ್ಕೆ ಗುರುವಿನ ಯೋಗ ಬಲ ನಿಮಗೆ ಬಹಳ ಅನುಕೂಲಕರವನ್ನು ಉಂಟು ಮಾಡುತ್ತೆ. ನಂತರದಲ್ಲಿ ಇದೇ ತುಲಾರಾಶಿಯವರಿಗೆ ಬಹಳವಾದಂತಹ 2024ನೇ ಇಸವಿಯಲ್ಲಿ ಅದಲ್ಲೂ ಸಹ ಶುಭ ಕಾರ್ಯಗಳಲ್ಲಿ ಅಡೆತಡೆಗಳಿಂದ ಕೂಡಿದಂಥವರು, ದಾಯಾದಿ ಕಲಹಗಳಿಂದ ಕೂಡಿದಂಥವರು, ಬಹಳವಾದಂತಹ ಮನಸ್ಸಿನ ತೊಳಲಾಟವನ್ನು, ಮನಸ್ಸಿನ ಬಾಧೆಯನ್ನು ಪಟ್ಟಂತಹ ಈ ತುಲಾರಾಶಿಯವರಿಗೆ ಗುರುವಿನ ಯೋಗ ಬಲ ನಿಮಗೆ ಶತ್ರು ಶಮನವಾಗುವಂಥ ಯೋಗ,
ಜೊತೆಯಲ್ಲಿ ಹೊರದೇಶಗಳಿಗೆ ವಿಮಾನ ಪ್ರಯಾಣದ ಯೋಗ. ಯಾರಾದರೂ ಕಲಾವಿದರುಗಳು, ಜೊತೆಯಲ್ಲಿ ರಾಜಕೀಯ ವ್ಯಕ್ತಿಗಳಿಗೆ, ಸ್ವಯಂ ಪ್ರೇರಿತರಿಗೆ ಮಾಡುವಂತಹ ಉದ್ಯೋಗಿಗಳಿಗೆ, ರಿಯಲ್ ಎಸ್ಟೇಟ್ ಇಂಥವರೆಲ್ಲರಿಗೂ ಸಹ ಈ ವರ್ಷ, ಅದರಲ್ಲೂ ಸಹ ಮೇ 14ನೇ ತಾರೀಕಿನಿಂದ ಆರಂಭಗೊಳ್ಳುವಂತಹ ಈ ಯೋಗ ಇಡೀ ವರ್ಷ ಪೂರ ನಿಮಗೆ ಬಹಳ ಅನುಕೂಲಕರವಾದಂಥ ವಾತಾವರಣಗಳ ನಿರ್ಮಾಣವನ್ನು ಮಾಡಿ ಕೈ ಹಾಕಿದ ಪ್ರತಿಯೊಂದು ಕೆಲಸದಲ್ಲೂ ಸಕ್ಸಸ್ಸನ್ನು ಉಂಟು ಮಾಡುವಂಥ ಯೋಗ ಬಲ ತುಲಾರಾಶಿಯವರಿಗೆ ಗುರುವಿನಿಂದುಂಟಾಗುತ್ತೆ. ಆದ್ದರಿಂದ ಗುರುವಿನ ಔಪಾಸನೆಯನ್ನು ಸದಾಕಾಲ ಮಾಡುವುದನ್ನು ಈ ಯಾರು ಗುರುವಿನ ಬಲ ಬಂದಿದೆ ಅವರೆಲ್ಲರೂ ಸಹ ಮಾಡಬೇಕಾಗ್ತದೆ. ನಂತರದಲ್ಲಿ ನೋಡಿ, ಧನುಸ್ಸು ರಾಶಿಯವರಿಗೆ 7ನೇ ಮನೆಯಲ್ಲಿ ಗುರು ಬರ್ತಾರೆ. ಧನುಸ್ಸು ರಾಶಿಗೆ ಗುರುವಿನ ಸ್ವಕ್ಷೇತ್ರವಾದಂಥದ್ದು ಧನುಸ್ಸು ರಾಶಿ. ನೀವು ಯಾರಾದರೂ ನೋಡಿ 2024ನೇ ಇಸವಿಯಲ್ಲಿ ಧನುಸ್ಸು ರಾಶಿಯವರು ಬಹಳವಾದಂತಹ ವ್ಯವಹಾರದಲ್ಲಿ ಅಡೆತಡೆಗಳನ್ನು, ವ್ಯವಹಾರಗಳಲ್ಲಿ ಮೋಸವನ್ನು ಅನುಭವಿಸಿದಂಥವರು, ಓದುವಂತಹ ಮಕ್ಕಳಿಗೆ ಬಹಳವಾದಂಥ ಡಿಸ್ಟರ್ಬ್ ಮಾಡಿದಂತಹ ವರ್ಷ, ಬಹಳವಾದಂತಹ ಗೊಂದಲಗಳನ್ನು ಸೃಷ್ಟಿ ಮಾಡಿದಂತಹ ವರ್ಷ, ಶುಭ ಕಾರ್ಯಗಳಲ್ಲಿ ನಾನಾ ಅಡೆತಡೆಗಳನ್ನು ತಂದುಕೊಟ್ಟಂತಹ ವರ್ಷ 2024ನೇ ವರ್ಷವಾಗಿತ್ತು. ಈಗಿನ ಸ್ವಕ್ಷೇತ್ರಕ್ಕೆ ಗುರುವು ಬರೋದ್ರಿಂದ, ಗುರುವು ಸಪ್ತಮ ಸ್ಥಾನಕ್ಕೆ ಬರೋದರಿಂದ, ಧನುಸ್ಸು ರಾಶಿಯ ರಾಶಿ ಅಧಿಪತಿಯೇ ಗುರು ಆಗಿರೋದ್ರಿಂದ ಈ ಧನುಸ್ಸು ರಾಶಿಯವರಿಗೆ ಈ ವರ್ಷ, ಅದರಲ್ಲೂ ಸಹ ಮೇ 14ನೇ ತಾರೀಕು ಆರಂಭಗೊಳ್ಳುವಂತಹ ಗುರುವಿನ ಅತ್ಯಂತ ಗಜಕೇಸರಿಯ ಯೋಗ ಅಂತ ಹೇಳಬಹುದು. ಈ ಧನುಸ್ಸು ರಾಶಿಯವರಿಗೆ ನಿಮಗೆ ಎಷ್ಟೋ ವರ್ಷಗಳಿಂದಲೂ ಸಹ ಸಾಧನೆ ಮಾಡಲಿಕ್ಕಾಗದಲ್ಲಿರುವಂಥ ಸಾಧನೆಯನ್ನು ಮಾಡ್ಬೋದು. ಎಷ್ಟೋ ವರ್ಷಗಳಿಂದ ನೆಲಗುದಿಗೆ ಬಿದ್ದಂತಹ ವ್ಯವಹಾರಗಳು ಮುನ್ನಡೆಗೆ ಬರುವಂತಹ ಯೋಗ. ಕುಳಿತ ಜಾಗದಲ್ಲಿಯೇ ನಿಮಗೆ ಹಣಕಾಸಿನ ಅನುಕೂಲಕರವಾದಂತಹ ಯೋಗ. ಜೊತೆಯಲ್ಲಿ ಓದುವಂತಹ ಮಕ್ಕಳಿಗಂತೂ ಉತ್ತಮವಾದಂಥ ನೆನಪಿನ ಶಕ್ತಿ, ಉತ್ತಮವಾದಂಥ ಆಲೋಚನಾ ಶಕ್ತಿ ತಂದುಕೊಡುವಂತಹ ಯೋಗ ಧನುಸ್ಸು ರಾಶಿಯವರಿಗೆ. ಯಾರಾದರೂ ಈ ಧನುಸ್ಸು ರಾಶಿಗೆ ಸಂಬಂಧಪಟ್ಟಂಥವರು ಹೋಟೆಲ್ ಬಿಸ್ನೆಸ್ಸು, ಗಾರ್ಮೆಂಟ್ ಬಿಸ್ನೆಸ್ಸು, ಬಟ್ಟೆ ಅಂಗಡಿಗಳನ್ನು ಮಾಡಿಕೊಂಡಿರುವಂಥವರು, ಪ್ರಾವಿಷನ್ ಸ್ಟೋರ್ ಮಾಡಿಕೊಂಡಿರುವಂಥವರು, ಕಾಂಡಿಮೆಂಟ್ಸ್ ಬೇಕರಿಗಳನ್ನು ಮಾಡಿಕೊಂಡಿರುವಂಥವರಿಗೆ ಈ ವರ್ಷ ಉತ್ತಮವಾದಂಥ ಲಾಭದಾಯಕವಾದಂತಹ ವರ್ಷವಾಗಿ ಈ ಧನುಸ್ಸು ರಾಶಿಯವರಿಗೆ ಕೂಡಿರುತ್ತೆ. ಧನುಸ್ಸು ರಾಶಿಯವರಿಗೆ ಅದರಲ್ಲೂ ಸಹ ಮದುವೆ ಮುಂಜಿಗಳನ್ನು ಯಾವುದಾದ್ರೂ ಮಾಡಿಕೊಳ್ಳುವಂಥವರಿದ್ದರೆ, ಜೊತೆಯಲ್ಲಿ ಮನೆಯನ್ನು ಕಟ್ಟಬೇಕು ಅಥವಾ ಒಂದು ನಿವೇಶನವನ್ನು ಖರೀದಿ ಮಾಡಬೇಕು, ಒಂದು ಜಮೀನು ತೆಗೆದುಕೊಳ್ಬೇಕು ಅನ್ನುವಂಥವರಿಗೆ ಈ ವರ್ಷ 2025ನೇ ಮೇ 14ನೇ ತಾರೀಕಿನಿಂದ ನಿಮಗೆ ಉತ್ತಮವಾದಂತಹ ವರ್ಷಗಳಾಗಿರುತ್ತೆ. ಕೇವಲ ಪ್ರಯತ್ನದಲ್ಲಿಯೇ ದೊಡ್ಡ ಮಟ್ಟದ ಲಾಭ ಗಳಿಸುವಂತಹ ಯೋಗ ಧನುಸ್ಸು ರಾಶಿಯವರಿಗೆ ಗುರುವಿನ ಬಲದಿಂದ ಬರುತ್ತೆ. ಆದ್ದರಿಂದ ಸದಾಕಾಲ ಗುರುವಿನ ಔಪಾಸನೆಯಲ್ಲಿ ಧನುಸ್ಸು ರಾಶಿಯವರಿರಬೇಕು. ಯಾಕೆ ಅಂದರೆ ಧನುಸ್ಸು ರಾಶಿ ಅಧಿಪತಿಯೇ ಗುರುವು. ಆದ್ದರಿಂದ ಗುರುವನ್ನು ಸದಾಕಾಲ ನೆನೆಸ್ಕೊಳ್ಳಿ. ಪ್ರತಿ ಗುರುವಾರ ರಾಯರ ದೇವಸ್ಥಾನಕ್ಕೆ ಹೋಗಿ, ಗುರುರಾಯರ ದೇವಸ್ಥಾನ ಎಲ್ಲೂ ಸಿಕ್ಕಲಿಲ್ಲ ಅಂತಂದರೆ ರಾಯರ ಪ್ರತಿನಿಧಿಯಾಗಿರುವಂಥವನೇ ಮಹಾಗಣಪತಿಯ ದೇವಸ್ಥಾನ, ರಾಯರ ದೇವಸ್ಥಾನಕ್ಕೆ ಹೋಗಿ ನಮ್ಮ ಕೈಲಾದಂತಹ ಏನಾದರೂ ಒಂದು ದಾನ ಧರ್ಮಾದಿಗಳನ್ನು ಮಾಡಿ ಒಂದು ಅರ್ಚನೆಯನ್ನು ಮಾಡಿಸ್ಕೊಂಡು ಬನ್ನಿ. ಗುರುವಿನ ಯೋಗಬಲ ನಿಮಗೆ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತೆ ಅಂತ ಹೇಳ್ಬೋದು. ನಂತರದಲ್ಲಿ ಪಂಚಮ ಸ್ಥಾನಕ್ಕೆ ಬರ್ತಾರೆ ಕುಂಭರಾಶಿ. ಕುಂಭರಾಶಿಗೆ 7ನೇ ಮನೆಯಲ್ಲಿ ಗುರು. ಕುಂಭರಾಶಿ ಭಾಳವಾದಂತಹ ಸಂಕಷ್ಟವನ್ನು, ಭಾಳವಾದಂಥ ಸಮಸ್ಯೆಗಳನ್ನು, ಅತಿಯಾದಂಥ ಕೋಪದ ವಾತಾವರಣಗಳನ್ನು, ದಾಯಾದಿ ಕಲಹಗಳನ್ನು, ಕೋರ್ಟು ಕಚೇರಿಗಳನ್ನು, ನ್ಯಾಯಾಲಯಗಳ ಬಾಗಿಲನ್ನ ತಟ್ಟಿ ಬಂದಂತಹ ದಿನಗಳು ಈ ಕುಂಭರಾಶಿಗಿದೆ.
ಈ ಕುಂಭರಾಶಿಗೆ ಮೇ 14ನೇ ತಾರೀಕು ಗುರುವಿನ ಬದಲಾವಣೆಗಳಿಂದ ದೊಡ್ಡ ಮಟ್ಟದ ಸಮಸ್ಯೆಗಳಿಂದ ವಿಮುಕ್ತರಾಗ್ತೀರಿ. ನೀವು ದೊಡ್ಡ ಶತ್ರುಬಾಧೆಗಳಿಂದ ಬಿಡುಗಡೆ ಆಗ್ತೀರಿ. ಕೋಪದ ವಾತಾವರಣಗಳಿಂದ ಬಿಡುಗಡೆ ಆಗ್ತೀರಿ. ಅತಿಯಾದ ಸೋಂಬೇರಿತನದಿಂದ ಬದಲಾವಣೆಗಳಾಗ್ತೀರಿ. ಅಪವಾದ ಅಪನಿಂದನೆಗಳಿಂದ ವಿಮುಕ್ತರಾಗುವಂತಹ ಯೋಗ ದಿನಗಳು ನಿಮಗೆ ಕುಂಭರಾಶಿಗೆ ಬಿಡುಗಡೆ ಬರುವಂತಹ ವಾತಾವರಣಗಳು ಬರುತ್ತೆ. ಕುಂಭರಾಶಿಗೆ 7.5ನಲ್ಲಿರುವಂಥ ಶನಿ ಭಾಳ ಸಂಕಷ್ಟವನ್ನು ನೋಡಿದಂತಹ ರಾಶಿಯವರು. ಜೊತೆಯಲ್ಲಿ ನಿಮಗೆ 4ನೇ ಮನೆಯಲ್ಲಿದ್ದಂಥ ಗುರುವು ಭಾಳ ಸಮಸ್ಯೆಯನ್ನು, ನಷ್ಟವನ್ನು, ತೊಂದರೆಗಳನ್ನು, ತಾಪತ್ರಗಳನ್ನು, ಅವಘಡಗಳನ್ನು, ಅಪಘಾತಗಳನ್ನು, ಅಪನಿಂದನೆಗಳನ್ನು ಅನುಭವಿಸಿದಂತಹ ಕುಂಭರಾಶಿ ಇನ್ನು ಮುಂದಿನ ದಿನಗಳಲ್ಲಿ ಏನೇನು ಅವಮಾನಗಳನ್ನು ಮಾಡಿದರು ಅಂಥವರೇ ಅವ್ರಿಗೆ ಪಶ್ಚಾತ್ತಾಪಗಳಾಗಿ ನಿಮಗೆ ಸನ್ಮಾನಗಳನ್ನು ಮಾಡುವಂಥ ಯೋಗ. ಎಷ್ಟು ಅವಹೇಳನವಾಗಿ ನಮ್ಮ ಬಗ್ಗೆ ಮಾತನಾಡಿಕೊಂಡ್ರು ಅವರೆಲ್ಲರಿಗೂ ಪಶ್ಚಾತ್ತಾಪ ಆಗುವಂತಹ ದಿನಗಳು. ನಮಗೆ ಮನೆಯಲ್ಲಿ ಶುಭ ಕಾರ್ಯಗಳಾಗುವಂಥ ದಿನಗಳು. ನಮಗೆ ಕೋಪಗಳು ಶಮನವಾಗಿ ದೀರ್ಘವಾಗಿ ಆಲೋಚನೆ ಮಾಡಿ ಕೈ ಹಾಕಿದ ಕೆಲಸಗಳಲ್ಲಿ ಸಫಲತೆಯನ್ನು ಕಾಣುವಂತಹ ಯೋಗ ದಿನಗಳು ಕುಂಭರಾಶಿಗೆ ಗುರುವಿನ ಬಲದಿಂದ ಬರುತ್ತೆ. ಅದು ಮೇ 14ನೇ ತಾರೀಕಿಂದ ಆರಂಭಗೊಳ್ಳುತ್ತೆ. ವರ್ಷಪೂರ ನಿಮ್ಮನ್ನು ಕಾಪಾಡುತ್ತೆ. 7.5ನಲ್ಲಿರುವಂಥ ಶನಿಯ ದೋಷ ಯಾವಾಗ ಕಡಿಮೆ ಆಗುತ್ತೆ ಅಂತ ಅಂದರೆ ಈ ಗುರುವಿನ ಯೋಗ ಬಲದಿಂದ ಶನಿಯ ದೋಷ ಭಾಳವಾದಂಥ ಕಡಿಮೆಯ ವಾತಾವರಣದಲ್ಲಿ ನಿಮಗಿರುತ್ತೆ. ಗುರುವು ಶನಿಗ್ರಹ ಯಾರಿಗೆ ಎದುರ್ತಾರೆ ಅಂತ ಅಂದರೆ ಗುರುವಿಗೆ ಮಾತ್ರ ಅವರು ಎದುರುಕೊಳ್ತಾರೆ. ನವಗ್ರಹಗಳಲ್ಲಿ ಸೂರ್ಯನಿಗೂ ಶನಿ ಎದುರುಕೊಳ್ಳೋದಿಲ್ಲ. ಒಂದು ಗ್ರಹಕ್ಕೆ ಅವರು ಅವರ ಚೇಷ್ಟೆಗಳನ್ನು, ಅವರ ದೋಷಗಳನ್ನು ಎಲ್ಲಿ ಯಾವ ರಾಶಿಗಳಿದ್ದಾಗ, ಯಾವ ಗ್ರಹ ಇದ್ದಾಗ ಕಡಿಮೆ ಮಾಡ್ಕೊಳ್ತಾರೆ ಅಂತಂದರೆ ಗುರುಬಲ ಬಂದಾಗ ಮಾತ್ರ ಶನಿಯ ದೋಷ ನಮಗೆ ಕಡಿಮೆ ಆಗುತ್ತೆ. ಈ ಶನಿಯ ದೋಷದಿಂದ ಕೂಡಿರುವಂತಹ ಕುಂಭರಾಶಿ 7.5 ಇನ್ನು 2.5 ವರ್ಷಗಳಿಂದ ಕೂಡಿರುವಂಥ ಕುಂಭರಾಶಿ ಯಾವಾಗ ಆ ಶನಿಯ ದೋಷದಿಂದ ಶಮನಗೊಳ್ಳುತ್ತೆ ಅಂತ ಅಂದರೆ ಗುರುವಿನ ಯೋಗ ಬಲ ಬಂದಾಗ ಆ ಶನಿಯ ದೋಷ ನಮಗೆ ಕಡಿಮೆ ಆಗುತ್ತೆ. 7.5 ನಿಮಗೆ ಇನ್ನು 2.5 ವರ್ಷ ಇರುವಂಥ 7.5 ನಿಮಗೆ ಗೋಚಾರಕ್ಕೆ ಬರದ ರೀತಿಯಲ್ಲಿ ಅದು ಇರುತ್ತೆ. ಅದು ಯಾವಾಗ ಏನಕ್ಕೆ ಬರುತ್ತೆ ಅಂದರೆ ಗುರುವಿನ ಯೋಗ ಬಲ. ಗುರುವು ನಿಮಗೆ 5ನೇ ಮನೆಯಲ್ಲಿರುವಂತಹ ಗುರುವಿನ ಯೋಗ ಬಲದಿಂದ ಕುಂಭರಾಶಿಗೆ ಬಹಳ ಬದಲಾವಣೆ ಆಗುವಂಥ ವರ್ಷ ಈ ವರ್ಷ ನಿಮ್ಮದಾಗಿರುತ್ತೆ. ಹೇಗೆ ನೀವು ಪ್ರತಿ ವಾರವೂ ಸಹ ಹನುಮಂತನ ಪ್ರಾರ್ಥನೆಯನ್ನು, ಶನಿಮಾತ್ಮನ ಪ್ರಾರ್ಥನೆಯನ್ನು ಮಾಡ್ಕೊಳ್ತೀರೋ ಅದೇ ರೀತಿ ಗುರುವಾರವೂ ಸಹ ಗುರುವಿನ ಉಪಾಸನೆ ಮಾಡುವುದನ್ನು ನೀವು ಅಭ್ಯಾಸ ಮಾಡ್ಕೊಳ್ಳಿ. ಗುರುವಿನ ಬಲ ನಿಮಗೆ ಇನ್ನೂ ದೀರ್ಘವಾದಂಥ ಅನುಗ್ರಹವನ್ನು ನೀಡ್ತಾರೆ.